ಪ್ರೈಸ್ ದಿ ಲಾರ್ಡ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಈ ಹೊತ್ತಿನಿಂದ ಪ್ರಾರಂಭವಾದಂಥ ದಿನಗಳನ್ನು ಲೈಂಟ್ ಡೇಸನ್ನು ನಾವು ನೆನೆಸಿಕೊಂಡು ಕರ್ತನಲ್ಲಿ ಹೆಚ್ಚೆಚ್ಚಾಗಿ ಪ್ರಾರ್ಥಿಸೋಣ ಮತ್ತು ಆತನ ವಾಕ್ಯಗಳನ್ನು ಧ್ಯಾನಿಸೋಣ. ವಿಶೇಷವಾಗಿ ಯೇಸು ಕ್ರಿಸ್ತನು ನಮ್ಮ ರಕ್ಷಕನು, ಆತನು ಪಟ್ಟಂಥ ಶ್ರಮೆಗಳನ್ನು ಅನುಭವಿಸಿದ ಅನೇಕ ವಿಷಯಗಳ ಕುರಿತಾಗಿ ನಾವು ಧ್ಯಾನಿಸಿ ನಮ್ಮನ್ನು ಹೆಚ್ಚಾಗಿ ಆಧ್ಯಾತ್ಮಿಕವಾಗಿ ದೇವರಲ್ಲಿ ನಾವು ಆತನ ವಾಕ್ಯದಲ್ಲಿಯೂ ನಾವು ವೃದ್ಧಿ ಹೊಂದೋಣ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಯೋಬನು ಅನೇಕ ಶ್ರಮೆಗಳನ್ನು ಅನುಭವಿಸಿದ ನಂತರ ದೇವರು ಆತನೊಟ್ಟಿಗೆ ಮಾತನಾಡಿದನು ಮತ್ತು ಆತನು ದೇವರ ಸನ್ನಿಧಿಯಲ್ಲಿ ಇನ್ನೂ ತನ್ನನ್ನು ತಾನೇ ತಗ್ಗಿಸಿಕೊಂಡು ಹೀಗೆ ಹೇಳಿದನು. ಯೋಬನ ಪುಸ್ತಕ 42ನೇ ಅಧ್ಯಾಯ 6ನೇ ವಚನ. ಆದ ಕಾರಣ ನಾನು ಆಡಿದ್ದನ್ನು ತಿರಸ್ಕರಿಸಿ ಧೂಳಿಯಲ್ಲಿಯೂ ಬೂದಿಯಲ್ಲಿಯೂ ಕುಳಿತು ಪಶ್ಚಾತ್ತಾಪ ಪಡುತ್ತೇನೆ. ಈ ದಿನಗಳಲ್ಲಿ ನಾವು ಪ್ರಾರ್ಥಿಸೋಣ, ಪಶ್ಚಾತ್ತಾಪ ಪಡೋಣ. ದೇವರ ಕೃಪೆ ಅನುಗ್ರಹಿಸಲಿ. ಆಮೇನ್.